ನಮಸ್ಕಾರ ಎಲ್ಲರಿಗೂ. ನಮ್ಮ ಒಂದು ಶಾಪ್ನಲ್ಲಿ ಏರ್ಟೆಲ್ ಫೈಬರನ್ನು ಹಾಕಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರು. ಮಂತ್ಲಿ 500 rupees ಇದೆ, ಅನ್ಲಿಮಿಟೆಡ್ ಡಾಟಾ. ಸೊ ಇದನ್ನು ನಾನು ವೈಫೈ ನೇಮ್ ಮತ್ತು ವೈಫೈ ಪಾಸ್ವರ್ಡನ್ನು ಚೇಂಜ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಭಾಳ ಜನಕ್ಕೆ ಗೊತ್ತಿಲ್ಲ. ಸೊ ಇದನ್ನು ನೇಮ್ ಚೇಂಜ್ ಮಾಡೋದು ಮತ್ತು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋದು ಯಾವ ರೀತಿ ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಸ್ಪೀಡ್ ಇದೆ ಅಂತ ಹೇಳ್ಬೋದು. ಏರ್ಟೆಲ್ಲು ತೊಗೊಂಡು 1 month ಆಯ್ತು ನಾನು. ಸೊ ಚೆನ್ನಾಗಿ ಬರ್ತದೆ, 40 Mbps ಸ್ಪೀಡ್ ಬರ್ತಾ ಇದೆ. ಸೊ ಇದನ್ನು ನಾನು ನೇಮ್ ಚೇಂಜ್ ಮತ್ತು ಪಾಸ್ವರ್ಡನ್ನು ಇವಾಗ ಮಾಡಿ ತೋರಿಸ್ತೀನಿ, ಆ್ಯಪಲ್ಲಿ ಯಾವ ರೀತಿ ಮಾಡೋದು ಅಂತ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಮ್ಮ ಮೊಬೈಲಲ್ಲಿ ಮೊದಲಿಗೆ ಒಂದು ಏರ್ಟೆಲ್ ಪೇಮೆಂಟ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲಲ್ಲಿ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ಒಂದು ಸೆಟ್ಟಿಂಗ್ ಏನೋ ಇದೆ. ಮೊದಲಿಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಗೆರೆ ಕಾಣ್ತಾವಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರು, ನಿಮ್ಮ ಒಂದು ಸರ್ವಿಸ್ ಎಲ್ಲ ತೋರಿಸುತ್ತೆ. ಸೊ ಇದರಲ್ಲಿ ಫಸ್ಟ್ ಇದೆ ನೋಡಿ, ಮೈ ಆ್ಯಕ್ಟಿವ್ ಸರ್ವಿಸ್ ಅಂತ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಆ್ಯಕ್ಟಿವ್ ಸರ್ವಿಸ್ ಅಂತ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಅದಾದ ನಂತರ ಇಲ್ಲಿ ಇದೆ ನೋಡಿ, ಏರ್ಟೆಲ್ ಬ್ಲ್ಯಾಕು. ನನ್ನ ಮೊಬೈಲ್ ನಂಬರ್ಗೆ ಒಂದು ಅಕೌಂಟ್ ಲಿಂಕ್ ಆಗಿದೆ. ಅಕೌಂಟ್ ID ಕೂಡ ತೋರಿಸ್ತಾ ಇದೆ. ಇದರಲ್ಲಿ ವ್ಯೂ ಬಿಲ್ ಅಂತಿದೆ ನೋಡಿ, ವ್ಯೂ ಆ್ಯಂಡ್ ಬಿಲ್ ಪೇಸ್ ಅಂತ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಮತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಎಷ್ಟು ಪೇ ಮಾಡಬೇಕು ಮಂತ್ಲಿ ಏನೋ ತೋರಿಸ್ತಾ ಇದೆ. ನಾನು ಇದರಲ್ಲಿ TV ಕೂಡ ತೊಗೊಂಡಿದ್ದೀನಿ, ವೈಫೈ ವಿತ್ TV ಕೂಡ ತೊಗೊಂಡಿದ್ದೀನಿ, TV ಚಾನಲ್ ಕೂಡ ಬರುತ್ತೆ. ಸೊ ಹಾಗಾಗಿ ಬಿಲ್ಲು 892 ರೂಪಾಯಿ ತೋರಿಸ್ತಾ ಇದೆ. ನಿಮಗೆ ವೈಫೈ ಬೇಕಂದರೆ ಒಂದು 600 ರೂಪಾಯಿ ಆಗುತ್ತೆ, 500 ಪ್ಲಸ್ GST. ಸೊ ಹಾಗಾಗಿ ಒಂದು 600 ರೂಪಾಯಿ ಆಗ್ಬೋದು. ಸೊ ನನಗೆ ವೈಫೈ ಪ್ಲಸ್ TV ಚಾನಲ್ ಬೇಕಾಗಿದೆ, ಹಾಗಾಗಿ 892 ಬಂದಿದೆ. ಸೊ ಈ ರೀತಿಯಾಗಿ ಬರುತ್ತೆ. ಈಗ ನೋಡಿ, ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡಿ ಬಿಲ್ ಸೆಟ್ಟಿಂಗ್ ಅಂತ ಬರ್ತಾ ಇದೆ. ಬಿಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಬಿಲ್ ಸೆಟ್ಟಿಂಗ್ ಕ್ಲಿಕ್ ಮಾಡಿ. ಬಿಲ್ ಸೆಟ್ಟಿಂಗ್ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಇಲ್ಲಿ ವೈಫೈ ಸೆಟ್ಟಿಂಗ್ ಅಂತಿದೆ ನೋಡಿ, ವೈಫೈ ಸೆಟ್ಟಿಂಗ್. ಈ ಒಂದು ವೈಫೈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ. ನೋಡಿ, ವೈಫೈ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಸೊ ನಾನು ಇವಾಗ ವೈಫೈ ಪಾಸ್ವರ್ಡು ನೇಮ್ ಚೇಂಜ್ ಮಾಡ್ಕೋಕ್ಕೆ ಅವಕಾಶ ಇದೆ. ಮೊದಲನೇದು ಇಲ್ಲಿ ಏರ್ಟೆಲ್ ವೈಫೈ ನೇಮನ್ನು ಇಟ್ಕೊಳ್ಳಿ. ನಿಮ್ಮ ಒಂದು ಫೈಬರ್ ಏನಿದೆಯಲ್ಲ ಆ ಒಂದು ನೇಮ್ ಇಟ್ಕೊಳ್ಳಿ. ಮೊದಲೇನೊಂದು ಬೇರೆ ಹೆಸರಿತ್ತು. ಸೊ ಇವಾಗ ಯಾವುದು ಬೇಕು ನಿಮಗೆ, ನ್ಯೂ ನೇಮು. ಸೊ ಇದನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಈ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಸೆಟ್ ಪಾಸ್ವರ್ಡ್. ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾಸ್ವರ್ಡು ಒಟ್ಟು 1 ರಿಂದ 8 ಡಿಜಿಟ್ ಇರಬೇಕು. ಒಂದು ಅಪ್ಪರ್ ಕೇಸು, ಲೋವರ್ ಕೇಸು, ಒಂದು ನಂಬರು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಈ ರೀತಿಯಾಗಿ ನೀವು ಇಟ್ಕೋಬೇಕಾಗುತ್ತೆ. ಸೊ ಅಂದಾಗ ಮಾತ್ರ ಅದು ಸೆಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ಯುವರ್ ಪಾಸ್ವರ್ಡ್ ಮಸ್ಟ್ ಬಿ ಡಿಫರೆಂಟ್ ಫ್ರಮ್ ದ ಲಾಸ್ಟ್ 8 ಪಾಸ್ವರ್ಡ್, ಮೇಕ್ ಇಟ್ ಸ್ಟ್ರಾಂಗ್ ಆರ್ ಟು ಗೆಸ್, ಯು ಕ್ಯಾನ್ ಅಪ್ಡೇಟ್ ಇಟ್ ಎನಿ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಟಫ್ ಆಗಿ ಇಟ್ಕೋಬೇಕು. ಸೊ 2 ಇಟ್ಕೊಂಡು ಗೆಸಿ, ನಿಮಗೆ ಬೇಕಿರುವಂಥ ಹೆಸರು, ಬೇಕಿರುವಂಥ ಪಾಸ್ವರ್ಡ್ ಇಟ್ಕೊಂಡು ಗೆಸಿ. ಕೆಳಗಡೆ ಇಲ್ಲಿ ಸೇವ್ ಆ್ಯಂಡ್ ಚೇಂಜಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಪಾಸ್ವರ್ಡನ್ನು ಇಟ್ಕೊಂಡಿದ್ದೀನಿ. ಪಾಸ್ವರ್ಡ್ ಇಟ್ಕೊಂಡಾಗ ಈ ರೀತಿಯಾಗಿ ಇಲ್ಲಿ ಏನು ಕಾಣ್ತದೆ, ಗ್ರೀನ್ ಬರಬೇಕು. ಎಲ್ಲ ಒಂದು ಡಾಟ್ ಏನಿದೆಲ್ಲ ಲೈನು ಗ್ರೀನ್ ಬರಬೇಕು. ಈ ರೀತಿಯಾಗಿ ಓಕೆ ಅಂತ ಬರುತ್ತೆ. ನೀವು ಎಷ್ಟು ಲೂಸಾಗಿ ನಾರ್ಮಲ್ ಆಗಿ ಇಟ್ಕೊತೀರಾ, ಸೊ ಇದು ರೆಡ್ ಬರುತ್ತೆ. ನೀವು ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊತೀರಾ ಅದೆಲ್ಲನೂ ಗ್ರೀನ್ ಬರುತ್ತೆ. ಅದಂತ ಸೇವ್ ಆ್ಯಂಡ್ ಚೇಂಜ್ ಅಂತ ಕ್ಲಿಕ್ ಮಾಡಿ. ನೋಡಿ, ಸೇವ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್, ಯು ಕ್ಯಾನ್ ರಿವಾರ್ಡ್ ಓನ್ ಅಂತ ರಿವಾರ್ಡ್ ಅಂತ ಕೊಟ್ಟಿದ್ದಾರೆ. ಒಂದು ರಿವಾರ್ಡ್ ಓನ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದು ನಿಮಗೆ ರಿವಾರ್ಡ್ ಬೇಕಾಗಿಲ್ಲ. ಸೊ ಜಸ್ಟ್ ಇವಾಗ ನಮಗೆ ನೋಡಿ ವೈಫೈ ನೇಮ್ ಆ್ಯಂಡ್ ಚೇಂಜ್ ಅಂತ ಬಂದಿದೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಏರ್ಟೆಲ್ ಫೈಬರ್ ಪಾಸ್ವರ್ಡು ಮತ್ತು ಯೂಸರ್ ನೇಮನ್ನು ಚೇಂಜ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಏರ್ಟೆಲ್ ಫೈಬರ್ ಬಗ್ಗೆ ಸ್ಪೀಡ್ ಎಷ್ಟು ಬರ್ತಾ ಇದೆ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸದ್ಯಕ್ಕಂತೂ ಚೆನ್ನಾಗಿ ಬರ್ತಾ ಇದೆ, 40 Mbps ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಂದು 20 Mbps ಬರ್ತಾ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಸ್ಪೀಡನ್ನು ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ, ಮತ್ತು ಅದನ್ನು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು, ರಿಪ್ಲೇಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಈ ಒಂದು ಏರ್ಟೆಲ್ ಫೈಬರ್ದ ಯೂಸರ್ ನೇಮು ಅಂದರೆ ಪಾಸ್ವರ್ಡು ಚೇಂಜ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.